ಸಾವಿತ್ರಿ ಓಯ್ ಸಾವಿತ್ರಿ, ನಾನೊಬ್ಬಳೇ ಊರಿನಲ್ಲಿ ಸತಿ ಸಾವಿತ್ರಿ ಎಂದು ಗರ್ವದಿಂದ ಎದೆ ಉಬ್ಬಿಸಿ ಈ ಸಮಾಜದಲ್ಲಿ ಗಂಡಿನ ಗರತಿ ಅಂತ ನಡೆಯುವ ನಿನ್ನ ಗರತಿ ತರದ ಗೂಡಿಗೆ ಈ ಪಾಟೀಲನ ಕಾಮ ಎಂಬ ಬೆಂಕಿಯ ಕಡ್ಡಿಯಿಂದ ನಿನ್ನ ಶೀಲವನ್ನು ಸುಟ್ಟು ಹಾಕಿ ಕಾರ್ಗತ್ತಲಿಯ ಗೂಡು ಸೇರಿತ್ತು. ಇನ್ನು ವೀರನ ಹೆಂಡತಿಯ ಶೀಲ ನನ್ನ ಮರ ಗೆದ್ದ ಮಗನೇ ಶಿವ, ನಿನ್ನ ಹೆಂಡತಿಯ ಶೀಲ ಸುಡುವುದಲ್ಲದೆ ಅವಳಿಗೆ ನರಕದ ದಾರಿಯ ತೋರಿಸಿದ್ದೇನೆ. ಶಿವ, ನನ್ನ ಕೈಯಾರೆ ಮಾಡಿದ ಕೊನೆಯ ಅಪರಾಧ ನೀನೇ ಮಾಡಿದಿ ಎಂದು ಸುಳ್ಳಿನ ಅಪರಾಧವನ್ನು ಹೊರಿಸಿ ನಿನ್ನ ತಮ್ಮನಿಂದಲೇ ನಿನ್ನ ಕೈಗೆ ಕಬ್ಬಿಣದ ಬೇಡಿಯನ್ನು ತೊಡಗಿಸಿ ಜೈಲಿಗೆ ಕಳಿಸಿ ನಿಮ್ಮ ತುಂಬಿದ ರೈತನ ಸಂಸಾರವನ್ನು ನುಚ್ಚು ನೂರು ಮಾಡದಂತಿದ್ದರೆ ನನ್ನ ಹೆಸರು ಖತರ್ನಾಕ್ ಕಾದಿ ದೊಡ್ಡ ಜೇಡಿ ಪಾಟೀಲನೇ ಅಲ್ಲ. ಸಂಜಾ, ಸಂಜಾ ಹೇಳ್ರಪ್ಪ ಸಾಹೇಬ್ರ, ನೀವು ಎಷ್ಟೊತ್ತಕ ಹೊಯ್ಕೊಂಡ್ರಿ ನೋಡು. ಈಗ ಇಲ್ರಿ, ಪೊಲೀಸ್ ಸ್ಟೇಷನ್ಗೆಲ್ಲ ತಿಳಿಸಿನ ತೋರಿ. ಸಂಜಾ, ಇದ್ದರೆ ಇರಬೇಕು ನಿಮ್ಮಂತವ್ರು ನಮ್ಮಂತವ್ರು ದೊಡ್ಡವ್ರ ಕೈ ಕೆಳಗೆ ಹೆಡಕ್ ಮುರಿದ್ರಿ ನಂದು ಸಾವಕಾಶ ಹೇಳಿ. ನಾವು ಇರುವುದು ನಿಮಗಾಗ್ರಿ ಸಾವ್ಕಾರ. ನಿಮಗೆ ಹೆಂಗೆ ಮ್ಯಾಗ ಎಬ್ಸ್ಬೇಕು, ಹೆಂಗೆ ತಳೆ ಇಳಿಸ್ಬೇಕು ಎಲ್ಲ ಗೊತ್ತದ್ರಿ ನಂಗೆ. ಇನ್ನು ತಳಗೇರಿ ಈಗ ಒಳ್ಳೆಯದು ಸಂಜೆ. ನಾಳೆ ಒಟ್ಟಾರೆ ನಾಳೆ ರೈತನ ಮನೆಯಲ್ಲಿ ತಮ್ಮನಿಂದಲೇ ಅಣ್ಣನ ಕೈಗೆ ಬೇಡಿ ಹಾಕಿಸಿಕೊಂಡು ಊರ ತುಂಬಾ ಮೆರವಣಿಗೆಯನ್ನು ಮಾಡುತ್ತಾ ಹೋಗಬೇಕು. ಮಾಡೋಣ ತೋರಿ ಸಾಹೇಬ್ರ, ಮೆರವಣಿಗೆ ಮಾಡಿ ತೋರಿ ಮಕ್ಕಳದು. ಅವನ ಯಾವ ಮಗ ಬರ್ತಾನೆ ಬರ್ಲ್ರಿ, ಅದಕ್ಕೆ ಇನ್ನಷ್ಟು ಮೆರಗ್ ಬರುವಾಗ ಸುಣ್ಣ ಬಣ್ಣ ಬಡದ್ರಿ ಆ ಮಗನಿ ಆ ಸುರೇಂದ್ರ ನೋಡ್ರಿಲ್ಲ, ಅವನಿಗೆ ಫೋನ್ ಮಾಡಿ ಎಲ್ಲ ಹೇಳಿನ್ರಿ ನಾ, ಎಲ್ಲ ಬರೋಬ್ಬರಿ ಮಾಡ್ತಾನ್ರಿ. ಯಾವ ಮಗ ಬರ್ತಾನೆ ಬರ್ಲಿ ನೋಡ್ತೀನಿ ಅವನಿಗೆ. ಪಾಟೀಲ್, ದುಡಿಮೆಯನ್ನು ನಂಬಿ ಬದುಕುತ್ತಾ ಅದರಲ್ಲೇ ದೇವರನ್ನು ಹುಡುಕುತ್ತಾ ಕಾಲ ಕಳೆಯುತ್ತಿರುವ ಎಷ್ಟೋ ರೈತ ಜನಾಂಗವನ್ನು ನಿನ್ನ ರಾಜಕೀಯ ಎಂಬ ಚದುರಂಗದ ಆಟದಲ್ಲಿ ಬಲಿ ತೆಗೆದುಕೊಂಡಿ ಆ ಮಗನ. ನಿನ್ನಂತ ಕಾಮುಕರ ಬದುಕಲು ಬಿಟ್ಟರೆ ನನ್ನ ಅತ್ತಿಗೆ ಅಂತ ಮುಗ್ಧ ಗರ್ತಿಯರ ನರಕಕ್ಕೆ ಕಳಿಸುವುದೇ ಸಂದೇಹ ಇಲ್ಲ. ಅದಕ್ಕಾಗಿ ಗಂಡುಗಳಿ ವೀರ ಪರಶುರಾಮನ ಕೈಯಲ್ಲಿ ಕೊಲ್ಲಿ ಹಿಡಿದುಕೊಂಡು ಬಂದಿದ್ದಾರೆ ನಿನ್ನ ರುಂಡ ಕಡಿಯಲು ಕಂಗೆಟ್ಟ ರೈತ ಹುಲಿ. ಕಂಗೆಟ್ಟ ರೈತ ಬಡ ಕುನ್ನಿ ಹೆಂಡ ಕುಡಿದು ಕಂಡ ತೆಂದು ರಂಡೇರೊಂದಿಗೆ ಇಲ್ಲ ಸಮಯದ ಸ್ವರೂಪಸ್ತರದ ಕಾಮದ ನಾದಳಿಸುತ್ತ ಈ ರಾಜಕೀಯ ರಣರಂಗದಲ್ಲಿ ಹುಲಿಯಂತೆ ದರ್ಬಾರ್ ನಡೆಸುವ ಜೇಡಿಯನ್ನು ತೇಜೋದನ ಮಾಡಲು ಬಂದಿ ಆ ಕುತ್ತೆ. ನಾನು ಕುತ್ತೇ ನಿಜ, ಆದರೆ 8 ಎತ್ತುಗಳನ್ನು ಕಟ್ಟಿ ಭಂಟ ಬೆಳೆದ ಅನ್ನವನ್ನು ಉಂಟಿಯಲ್ಲ, ನೀನಂತ ಹುಚ್ಚ ಕತ್ತೆ. ರಾಜಕಾರಣಿಗಳು ತಾಳೆ ಕಳೆದುಕೊಂಡಾರೆ ರೈತ ಸಮುದಾಯ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆಗೆ ಮಣ್ಣು ತಿನ್ನುವಂತೆ ಮಾಡಬಲ್ಲರು. ನಿನಗೆ ಇನ್ನು ಮುಂದೆ ಸಾವು ತಪ್ಪಿತ್ತಲ್ಲ ಮಗನೇ. ಈ ರಾಜ್ಯದಲ್ಲಿ ಮೃತ್ಯುಂಜಯ ನಡೆಯುವ ಈ ಪಾಟೀಲ್ ಸಿಕ್ಕಂತೆ ಉಚ್ಚರಿಸಿದರೆ, ಮಗನೇ, ನೀನು ತೊಟ್ಟ ದೋತರದಲ್ಲಿ ನಿನ್ನನ್ನು ಬಾಣಗಳಿಂದ ಉಚ್ಚಿ ಹೊಡೆಯುತ್ತೇನೆ ಮಗನೇ. ಎಚ್ಚರ ಪಾಟೀಲ್, ನೀನು ಈ ರಾಜ್ಯದ ಮಂತ್ರಿ ಎಂದು ನಿನಗೆ ಇಲ್ಲಿ ತನ ಮರ್ಯಾದೆ ಕೊಟ್ಟು ಮಾತನಾಡಿದ್ದೆ.
ಅದುವೇ ದೊಡ್ಡ ಸೋಸವೆಂದು ಉತ್ತಿ ಬಿತ್ತಿ ಬೆಳೆಯುವ ಈ ರೈತನಿಗೆ ಚುಚ್ಚುವಾಗಿ ಮಾತನಾಡ್ತೀಯ ಮೂರ್ಖ. ನನ್ನ ಬಂಗಾರದಂತ ಅತ್ತಿಗೆ ಶೀಲ ಕೆಡಿಸಿ ಅವಳ ಸಾವಿಗೆ ಮಂಗಳಾರತಿಯನ್ನು ಹಾಡಿ ಏಯ್ ಈ ಜನಗಳ ಮುಂದೆ ಕಲಿಯುಗದ ಧರ್ಮ ರಾಜನಂತೆ ಭೋಜ ಕೊಡ್ತೀಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಹೆಚ್ಚಿದಲ್ಲ ಬಗ್ಗೆ. ಅಲ್ಲ ಓ ತಮ್ಮ ಇರಪ್ಪ, ನಮ್ಮ ಮಂತ್ರಿ ಬಾಯಿ ಬಂದಾಗ ಮಾತಾಡ್ತೀಯಪ್ಪ. ನಮ್ಮ ಮಂತ್ರಿ ಅಂದ್ರೆ ಏನು ತಿಳಿದೀನಿ? ಏನೋ ಹೊಂಬಿಗಿಂಬ ತಿಳಿದಿದೆ, ಏನು ಹ್ಯಾಂಗೆ ತಿಳಿದಿದೆ ಅದು ಹೇಳು. ನಿನಗೆ ಬಂದಾಗ ಕಾಣಿಸ್ತ ಮಗನ. ಯಪ್ಪ ಮಂತ್ರಿಗಳೇ, ಈ ಮಗ ಹುಂಬ ರೈತ ಬಾಯಿ ಮಾತಿಲಿ ಹೇಳ್ದಂಗೆ ಕೇಳಂಗೆ ಕಾಣಿಸಲ್ರಿ. ಪೊಲೀಸಿಗೆ ಫೋನ್ ಹಚ್ಚಿರಿ, ನಾವನ್ನ 1 ಕಿಲೋ ಖಾರಪುಡಿ ತಂದು ಬಡಗಿ ಖಾರಪುಡಿ ವರ್ಷ ಏರಿಸ್ದೇವಲ್ರಿ. ಮಗ ಬಾ ಅಂದಿರ್ಬೇಕು ಹೊಲಕ್ಕೆ ಹೋಗತ್ತಕ್ಕ. ಸಂಜ್ಞಾ ನೇಗಿಲು ಹಿಡಿದು ಹೊಲದಲ್ಲಿ ಉರುಳುತ್ತಾ ನಗುತ್ತಾ ಜೀವನ ಸಾಗಿಸುವ ಅನ್ನದಾತನಾದ ರೈತರಿಗೆ ನಮ್ಮ ದೇಶದ ಆಸ್ತಿ ಎಂದು ಮಹಾತ್ಮ ಗಾಂಧೀಜಿಯವರು ಸಾರಿ ಹೇಳಿದರು. ಅಂತ ಪುಣ್ಯಾತ್ಮರ ತಮ್ಮ ಪ್ರಾಣಕ್ಕೆ ಅಂಜದ ಅಳಕದೆ ಈ ದೇಶವನ್ನು ಸ್ವಾತಂತ್ರ್ಯ ಕೊಡಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ. ಏಕೆ ಗೊತ್ತಾ? ಇಂಥ ಲುಚ್ಚ ರಾಜಕಾರಣಿಗಳ ಕೈಯಲ್ಲಿ ನಮ್ಮ ಭಾರತಾಂಬೆ ಸಿಕ್ಕು ಕಣ್ಣೀರು ಹಾಕುತ್ತಿದ್ದಾಳೆ. ಹೇ ಬದ್ಮಾಸ್, ದೇಶಕ್ಕೆ ಅನ್ನ ಹಾಕು ಅನ್ನದಾತನೆಂದು ಸುಮ್ಮನಿದ್ದರೆ ನಿನ್ನ ಮಾತುಗಳು ಮಿತಿ ಮೀರಿದ. ವೀರೋ, ಈ ಮಂತ್ರಿ ಅರಮನೆಗೆ ನೀನು ಯಾವ ಕಾರಣಕ್ಕಾಗಿ ಬಂದಿಯೋ ಮಗನೇ ಅಷ್ಟೇ ಮಗಳು. ಏಯ್ ಪಾಟೀಲ್, ನಾನು ಬಗಳಲ ನಾಯಿ ಅಲ್ಲ. ಈ ದೇಶದ 184 ಕೋಟಿ ಜನಗಳಿಗೆ ಅನ್ನ ಹಾಕುವ ಯೋಗಿ ರೈತ ಹುಲಿ. ಪಾಟೀಲ್, ಈ ರೈತ ಸಿಡಿದದ್ದು ಒಂದೇ ಒಂದು ಸಾರಿ ಗುಡುಗು ಹಾಕಿದರೆ ಸಾಕು. ನೀನಷ್ಟೇ ಅಲ್ಲ, ಈ ದೇಶವನ್ನು ಆಳುವ ಪ್ರಧಾನಿ ಮಂತ್ರಿ ಆಗಲಿ ಸರ್ಕಾರದ ಅಧಿಕಾರಿಗಳಾಗಲಿ ಕೈ ಮುಗಿದುಕೊಂಡು ಸಾಲಾಗಿ ನಿಂತುಕೊಳ್ಳುತ್ತಾರೆ ನಮ್ಮ ಮುಂದೆ. ಯಾಕೆ ಗೊತ್ತಾ? ಈ ರೈತನ ಮಗ ಇಟ್ಟ ಆಳು ಎನ್ನುವುದು ನೆನಪಿನಲ್ಲಿಟ್ಟುಕೋ. ಪಾಟೀಲ್, ನಾವು ನಿನಗೆ ಏನು ಅನ್ಯಾಯ ಮಾಡಿದೆವೆಂದು ನನ್ನ ಅತ್ತಿಗೆ ಶೀಲ ಕೆಡಿಸಿ ಅವಳ ಪ್ರಾಣವೇಗ ತೆಗೆದಿ ಅಂತ ನಿನ್ನಲ್ಲಿ ಕೇಳಲು ಬಂದಿದ್ದೇನೆ. ನಿನ್ನ ಅತ್ತಿಗೆ ಶೀಲ ಕೆಡಿಸಿ ಪ್ರಾಣ ತೆಗೆದಿದ್ದಾನೆಂತ ನಿನಗೆ ಯಾರು ಹೇಳುತ್ತಿದ್ದಾರೆ ಮಗನೇ? ನನ್ನ ಅತ್ತಿಗೆ ಪ್ರಾಣ ಬಿಡುವುದಕ್ಕಿಂತಲೂ ಮುಂಚೆ ಹೇಳಿದರಲ್ಲೇ ಮೂರ್ಖ. ಏ ತಮ್ಮ, ಇವರು ನಿಮ್ಮ ಅತ್ತಿಗೆ ಶೀಲ ಕೆಡಿಸಿ ಜೀವ ಹೊಡ್ಲಿಕ್ಕೆ ನಮ್ಮ ಸಾಹುಕಾರಿಗೆ ಹುಚ್ಚಿಗೆ ತಿಳಿದೆ ಏನು ತಿಳಿದಿ? ನಾವು ನಮ್ಮ ಸಾಹುಕಾರ ದೊಡ್ಡ ಅದು ಇನ್ನ ತಕ್ಕ ಒಂದು ಖುಷಿ ಇದ್ದಕ್ಕೆ ಚಲೋ ತಮ್ಮ. ಹೌದು, ಇವನೊಬ್ಬ ಅಪ್ಪಟ ಶ್ರೀರಾಮಚಂದ್ರ ಅಂತ ನೀನು ತಿಳಿದುಕೊಂಡಿದೆ. ಆದರೆ ಈ ಸಮಾಜ ಇವನೊಬ್ಬ ಲುಚ್ಚ ರಾಜಕಾರಣಿ, ತಾಯಿಗಳನ್ನ ಕಾಮುಕ ಎಂದು ಕೂಗಿ ಸಾರುತ್ತದೆ. ಅದು ನಿನಗೆ ಗೊತ್ತಾ? ಅದು ಗೊತ್ತಿಲ್ಲ ಬಿಡ್ರಿಪ್ಪ. ನರಿಯು ತನ್ನ ಮೈ ಸುಟ್ಟುಕೊಂಡ ಮಾತ್ರಕ್ಕೆ ನರಿ ಹುಲಿಯಾಗಲು ಸಾಧ್ಯವೇ? ಅದರಂತೆ ಕಾಗೆಯು ನವಿಲಿನ ಪಕ್ಕವನ್ನು ಸಿಗಿಸಿಕೊಂಡ ಮಾತ್ರಕ್ಕೆ ಕಾಗೆಯು ಕೋಗಿಲಾಗಲು ಸಾಧ್ಯ. ಅದರಂತೆ ರೈತನೊಬ್ಬ ಕೈಯಲ್ಲಿ ಕೊಂಡಿ ಹಿಡಿದ ಕ್ಷಣ ಈ ಸಿಂಹವನ್ನು ಸಾಯಿಸಲು ಸಾಧ್ಯ. ಏಕೆ? ಭೂಗತ ದೊರೆ, ನೀನು ಜೀವಂತವಾಗಿ ಇದ್ದರೆ ತಾನೇ ನನ್ನ ಮೇಲೆ ಕಂಪ್ಲೇಂಟ್ ಕೊಡುವುದು. ಪತಿಯ ಪರಮೇಶ್ವರನ್ನು ನಂಬಿದ ಹೇಮರೆಡ್ಡಿ ಮಲ್ಲಮ್ಮನಂತ ನನ್ನ ಅತ್ತಿಗೆ ಪ್ರಾಣ ತೆಗೆದಿಯಲ್ಲ, ಇನ್ನು ಈ ಭೂಮಿ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಜೈ ಭೂಮಾತೆ. ನಮ್ಮ ಮಂತ್ರಿಗಳ ಮೇಲೆ ಎತ್ತಿದ ಕೊಡಲಿಯಲ್ಲಿ ಕೆಳಗೆ ಬೀಸಾಕಿದರೆ ಸರಿ, ಅದಕ್ಕೆ ನಿಮಿಷದಲ್ಲಿ ನಿನ್ನ ಸಾವಿನ ಚಿತ್ತಾಳ ಬಿಡಿಸುತ್ತಾನೆ ಈ KK ರೆಡ್ಡಿ ಎಂಬ ಹುಲಿ.
ಏ ವೀರ, ನರಿಯು ತನ್ನ ಮೈ ಸುಟ್ಟುಕೊಂಡ ಮಾತ್ರಕ್ಕೆ ನರಿಯು ಹುಲಿ ಆಗಲು ಸಾಧ್ಯ. ಕಾಗೆಯ ನವಿಲಿನ ಪಕ್ಕವನ್ನು ಸಿಗಿಸಿಕೊಂಡ ಮಾತ್ರಕ್ಕೆ ಕಾಗೆಯ ಕೋಗಿಲಾಗಲು ಸಾಧ್ಯವೇ? ಅದರಂತೆ ರೈತನ ಕೈಯಲ್ಲಿ ಕೊಂಡಿ ಹಿಡಿದ ಕ್ಷಣ ಈ ಸಿಂಹವನ್ನು ಸಾಯಿಸಲು ಸಾಧ್ಯ. ಕೇಕೆ, ಈ ಕುನ್ನಿಯನ್ನು ಹೀಗೆ ಬೆಳೆಯಲು ಬಿಟ್ಟರೆ ನಾಳೆ ನಮ್ಮ ಬಲಕ್ಕೆ ಕೊಂಡಿಯ ಪೆಟ್ಟು ಹಾಕುತ್ತಾನೆ. ಪಾಟೀಲರೇ, ಹಾ, ತಿರುಕ ಕನಸಿನಲ್ಲಿ ರಾಜನಾದ ಮಾತ್ರಕ್ಕೆ ಈ ನಿಜ ಜೀವನದಲ್ಲಿ ರಾಜನಾಗಿ ಮೆರೆಯಬಲ್ಲಲೆ. ರೈತ ರಾಗಿಯ ಮುದ್ದೆಯನ್ನು ಉಂಡು ಆನೆಯಷ್ಟು ಶಕ್ತಿ ಪಡೆದರೂ ಕೂಡ ಈ ಖತರ್ನಾಕ್ ಹಾಕಿ ತೊಟ್ಟ ರಾಜಕಾರಣಿಯೊಂದಿಗೆ ಹೋರಾಡಲು ಸಾಧ್ಯವೇ? ವೀರ, ವೀರ, ನಮ್ಮೊಂದಿಗೆ ನೀನು ಎಷ್ಟೇ ಹೋರಾಡಿದರು ಗುಡ್ಡಕ್ಕೆ ಒಂದು ಸಣ್ಣ ಕಲ್ಲು ಹೊಡೆದಂತೆ ಸರಿ. ಓಯ್, ರಾಜಕೀಯ ಮಾಡುವ ನಾಲಾಯಕರ ನಿರ್ಮಲ ಮನಸ್ಸಿನ ರೈತರ ಹೃದಯದಲ್ಲಿ ಕಾರ್ಮೋಡ ಎಂಬ ಮುಸುಕ ಚೆಲ್ಲಿ ಈ ನಮ್ಮ ತಾಯಿ ನೆಲವನ್ನು ಮತ್ತೊಬ್ಬರಿಗೆ ಎತ್ತಿ ಹಾಕಲು ಹೇಸದ ಪಾಪಾತ್ಮಗನು. ನಿಮಗೆ ರೈತ ಜನಾಂಗ ಎಚ್ಚರಿಕೆ ಪಾಠ ಹೇಳುತ್ತದೆ. ಅದನ್ನು ತಿಳಿದುಕೊಂಡು ನಡೆಯದಿದ್ದರೆ ನಿಂತ ಜಾಗದಲ್ಲಿ ನಿಮ್ಮನ್ನು ಸೀಳಿ ಬಿಡುತ್ತಾರೆ. ಎಚ್ಚರ, ಎಚ್ಚರ. ಹೇ ವೀರ, ರಾಜಕಾರಣಿಗಳು ತಾಳೆ ಕಳೆದುಕೊಂಡಾರೆ ರೈತ ಸಮುದಾಯ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆಗೆ ಮಣ್ಣು ತಿನ್ನುವಂತೆ ಮಾಡಬಲ್ಲರು. ಪೆತ್ತ, ಕಾಲು ಇಲ್ಲದವನಿಗೆ ಕಿರೀಟ, ಮೂಗು ಇಲ್ಲದವನಿಗೆ ಸಿಂಗಾರ, ಕಣ್ಣು ಇಲ್ಲದವನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ಕೇಳಿದವನು ನೋಡಿದವನು ನಗುವುದಿಲ್ಲವೇ? ಅದರಂತೆ ರೈತನೊಬ್ಬ ಇದೇ ಮಣ್ಣಿನಲ್ಲಿ ಕೊಲೆಯುವಂತೆ ಮಾಡುವುದು ಅದು ನನಗೆ ಚೆನ್ನಾಗಿಯೇ ಗೊತ್ತಿದೆ. ಪಾಟೀಲ್, ರೈತರು ಕರುಣೆಯನ್ನು ನಡೆದುಕೊಂಡರೆ ದೇವಮಾನವ, ಕರುಣೆಯನ್ನು ತೊರೆದು ನಿಂತರೆ ಕಾಡು ಮೃಗ. ಈಗ ನಿನ್ನ ತಾಯಿ ಹೊಟ್ಟೆ ತಣ್ಣಗಿದೆ, ಅದಕ್ಕೆ ಬದುಕಿಕೊಂಡಿರುವೆ. ಇನ್ನು ಮುಂದೆ ಹೀಗೆ ರೈತರಿಗೆ ಅನ್ಯಾಯ ಮಾಡುತ್ತಾ ಸಾಗಿದರೆ ಒಂದಿಲ್ಲ ಒಂದು ದಿನ ಈ ರೈತರ ಮಗನೇ ಉಂಡ ಕಡಿಯುತ್ತಾರೆ. ಹುಷಾರ್, ಬರುತ್ತೇನೆ. ಬಿ ಕೇರ್ಫುಲ್. ಹೋಗು ಕತ್ತೆ, ಹೋಗು ಹೋಗು. ನಿಮ್ಮಂತ ಅದೆಷ್ಟೋ ದೊಡ್ಡ ರೈತ ನಾಯಕರನ್ನು ರಾಜಕಾರಣಿ ಮಂದಿ ಚೀರಾಡಿ ನರ ಕಳೆದುಕೊಂಡು ನರಕಕ್ಕೆ ಸೇರಿಕೊಂಡಿದ್ದಾರೆ. ಕೇಕೆ, ಇಂಥ ಸಕ್ಕಿನ ರೈತರನ್ನು ಎತ್ತಿನ ಸಗಣಿ ಹೊಸಕಿದಂಗೆ ಹೊಸಗಿ ಬಿಡಬೇಕು ಈ ಬಡ್ಡಿಯ ಮಗನಿಗೆ. ಪಾಟೀಲರೇ, ಬಗಲುವ ಸಾಲ ಎಂದು ಕಚ್ಚುವುದಿಲ್ಲ. ರೈತರಲ್ಲೇ ಒಗ್ಗಟ್ಟು ಇಲ್ಲದಿದ್ದಾಗ ಈ ರೈತನೊಬ್ಬನೇ ಹೋರಾಡಲು ಬಂದರೆ ಅವನಿಗೆ ಕೊರೋನಾ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಬಿಡೋಣ. ತಿಳಿಯಿತೆ? ಸರ್, ನನ್ನನ್ನು ಬರಲು ಹೇಳಿದ ಕಾರಣ? ಸುರೇಂದ್ರ, ಹಾ, ಕಾರಣ ಇಷ್ಟೇ. ನಿಮ್ಮತ್ತಿಗೆಯ ಸಾವಿನ ಗೂಢಾರ್ಥ ನಿನಗೂ ಗೊತ್ತಿರಬೇಕಲ್ಲವೇ?
ನನ್ನ ಅತ್ತಿಗೆ ಮಾನಕ್ಕೆ ಅಂಜಿ ತನ್ನಿಂದ ತಾನಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸರ್. ಸುರೇಂದ್ರ, ನಿನ್ನ ಅತ್ತಿಗೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ನಿನ್ನ ದೊಡ್ಡಣ್ಣ ಅವಳ ಕುತ್ತಿಗೆ ಹಿಚ್ಕಿ ಸಾಯಿಸಿದ್ದಾನೆ. ಅದು ನಿನಗೆ ಗೊತ್ತಾ? ಪಾಟೀಲ್, ನನ್ನ ಅಣ್ಣ ಅಂತವನಲ್ಲ. ಮತ್ತೆ ಅಂತ ತಮ್ಮ, ನಿಮ್ಮ ಅಣ್ಣ ಅಂತವನಲ್ಲ, ಚಲೋ ಅದ. ನಿಮ್ಮ ಅತ್ತಿಗೆ ಈ ಊರು ವಾಲಿಕರನೊಂದಿಗೆ ಅಣ್ಣತ್ತಿಗೆ ಸಂಬಂಧ ಇಟ್ಕೊಂಡಿಳು ತಮ್ಮ. ಏ ಶೆಟ್ಟಿ, ನನ್ನ ಅತ್ತಿಗೆ ಸಾಕ್ಷಾತ್ ದೇವತೆ ಅಷ್ಟೇ ಅಲ್ಲ, ಸೀತಾ ಮಾತೆ ಅಂತ ಪರಿಶುದ್ಧಳು. ಸುರೇಂದ್ರ, ನಿಮ್ಮತ್ತಿಗೆ ಈ ಸಮಾಜದ ದೃಷ್ಟಿಯಲ್ಲಿ ನೋಡಲು ಬರೀ ಸೀತಾ ಸಾವಿತ್ರಿಯಂತೆ ಪೋಜ್ ಮಾತ್ರ ಕೊಡ್ತಾ ಇದ್ದಳು. ಆದರೆ ಅಂತರಂಗದಲ್ಲಿ ಸಿಕ್ಕ ಸಿಕ್ಕ ಗಂಡಸರಿಗೆ ಹಸಿದಾಗ ಅನ್ನ ಹಾಕುವ ಸೂಳಿಯಾಗಿದ್ದಾಳೆಂದು ನಿನಗೇನು ಗೊತ್ತು? ನಿನ್ನ ಲಾಲಿಗೆ ಲಗಾಮಿಲ್ಲದ ಕುದುರೆಯಂತೆ ಓಡುತ್ತದೆ. ಸಾಹೇಬರ, ಇದ್ದ ಮಾತು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದ್ದಂಗ ಆಗಿರ್ಬೇಕಲ್ರಿ ನಿಮಗೀಗ. ಬಾಯಿ ಮುಚ್ಚಲೇ ಮುದಿಯ. ಕೂಲ್ ಡೌನ್ ಸುರೇಂದ್ರ, ಕೂಲ್ ಡೌನ್. ನಿಮ್ಮೊತ್ತಿಗೆ ಹೋದರವನ್ನು ನೋಡಿ ನಿಮ್ಮ ಅಣ್ಣ ಪ್ರತ್ಯಕ್ಷ ರೋಷಗೊಂಡವಳನ್ನು ಕುತ್ತಿಗಿಚ್ಚಿ ಸಾಯಿಸಿದ್ದಾನೆ. ಮಂತ್ರಿಗಳೇ, ನನ್ನ ಅಣ್ಣ ಅಂತವನಲ್ಲ, ಸಾಕ್ಷಾತ್ ಶ್ರೀರಾಮಚಂದ್ರ, ಈ ಕಲಿಯುಗದ ಧರ್ಮರಾಯ. ಸುರೇಂದ್ರ, ಆ ಧರ್ಮರಾಯ ಕಾಣಬಾರದನ್ನು ಕಂಡು ನೋಡಬಾರದನ್ನು ನೋಡಿದರೂ ಕೂಡ ಸುಮ್ಮನಿರಲು ಸಾಧ್ಯವೇ? ಸಾಹೇಬರ, ನಾ ಮ್ಯಾಗ ವಿಶ್ವಾಸ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಕುತ್ತಿಗೆ ಮ್ಯಾಗ ಕಾಲು ಕೊಟ್ಟು ಜೀವ ಹೊಡೆದನು ತಮ್ಮ. ಬೇಕಾದ್ರೆ ನೋಡಲಿ, ಈ ಮೊಬೈಲಲ್ಲಿ ನಾನೇ ಸೇವ್ ಮಾಡಿದ್ದೀನಿ ನೋಡು. ಏನದು ವಿಚಿತ್ರ? ಇದು ವಿಚಿತ್ರವಲ್ಲ, ನಿಮ್ಮ ಅಣ್ಣ ಮಾಡಿದ ಘೋರ ಅಪರಾಧ. ಇದಕ್ಕೇನಂತೀಯ ಸುರೇಂದ್ರ, ನೀನು ಇದಕ್ಕೇನಂತೀಯ? ಮಂತ್ರಿಗಳೇ, ನೀವು ಹೇಗೆ ಅನ್ನುತ್ತೀರೋ ಹಾಗೆ. ಸುರೇಂದ್ರ, ಇದರಲ್ಲಿ ನೀನು ಪೊಲೀಸರಿಗೆ ಬುದ್ಧಿ ತೋರಿಸಲು ಹೋದರೆ ಮುಂದೆ ಇದರ ಪರಿಣಾಮ ನೆಟ್ಟಾಗಿರುವುದಿಲ್ಲ. ಮಂತ್ರಿಗಳೇ, ನಾನ್ಯಾರು? ಸತ್ಯ, ನ್ಯಾಯ, ನೀತಿ ಕಾಪಾಡಿಕೊಂಡು ಹೋಗುವ ಒಬ್ಬ ಸರ್ಕಾರದ ಶಿವ. ತಪ್ಪು ಮಾಡಿದವರು ನನ್ನ ತಂದೆ ತಾಯಿಗಳೇ ಆಗಿರಲಿ, ಅಥವಾ ಒಡ ಹುಟ್ಟಿದವರೇ ಆಗಿರಲಿ, ಅಥವಾ ತಾಳಿ ಕಟ್ಟಿಸಿಕೊಂಡ್ರೆ ಹೆಂಡತಿನೇ ಆಗಿರಲಿ, ಅಂಥವರನ್ನು ದಯಾ ದಾಕ್ಷಿಣ್ಯ ತೋರದೆ ಕೈಗೆ ಬೇಡಿಯನ್ನು ಹಾಕಿಕೊಂಡು ಒದ್ದಿ ಜೈಲಿಗೆ ಹಾಕುತ್ತೇನೆ. ಸುರೇಂದ್ರ, ಸುರೇಂದ್ರ, ನೀನು ನನ್ನ ಕರ್ತವ್ಯ ಪಾಲಿಸಿದರೆ ನಿನಗೆ ಪ್ರಮೋಷನ್ ಗ್ಯಾರಂಟಿ. ಸಂಜ್ಞಾ, ಎಲ್ಲ ಪಾರ್ಟಿಗೆ ಸಿದ್ಧತೆ ಮಾಡಿದ್ಯೋ? ಎಲ್ಲ ರೆಡಿ ಮಾಡಿ ಅಂತವ್ರಿ. ತಿರ್ಲಕ್ಕೆ 10 ನಂಬರ್ ಮಾಡೀನ್ರಿ. ಕುಡಿಯಾಕ ಗೋವಾ ತನಿಸಿದ ಗೋವಾದ ಉದ್ದನು. ಆದ್ರೆ ಡ್ಯಾನ್ಸಿಗೆ ಒಂದು ತಂದಿಲ್ರಿ ಅಪ್ಪ. ಅದ್ರ ಚಿಂತೆ ನಿನಗೆ, ಅದ್ರ ಚಿಂತೆ ಸಂಜ್ಞಾ, ಅದರ ಚಿಂತೆ ನಿನಗೇಕೆ? ತಡಿ, ಹಾಗಾದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ. ಯಪ್ಪ, ಒಂದು 2 ಹೇಳ್ತೀರಿ ನೋಡಿ, ನನಗೊಂದು ಹೇಳಿದು. ತಡಿಯಲೇ ಹೇಳ್ತೀನಿ. ಹಲೋ, ನಾನು ಕೆ ರೆಡ್ಡಿ ಮಾತನಾಡ್ತಾ ಇರುವುದು. ನೋಡು ಭಾರತಿ, ನಮ್ಮ ಈ ಒಂದು ಮಂತ್ರಿಗಳ ಮನೆಯಲ್ಲಿ ದೊಡ್ಡ ಪಾರ್ಟಿ ಫಂಕ್ಷನ್ ನಡೀತಾ ಇದೆ. ಆದ ಕಾರಣ ನಿನಗೆ 10,000 ರೂಪಾಯಿ ದುಡ್ಡು ಕೊಡುತ್ತೇವೆ. ಈ ಪಾರ್ಟಿಗೆ ಬಂದು ಇಡೀ ರಾತ್ರಿ ಪೂರ್ತಿಯಾಗಿ ನೀನು ಅಟೆಂಡ್ ಆಗಿ ಕ್ಲಬ್ ಡ್ಯಾನ್ಸ್ ಮಾಡಬೇಕು. ಮೇಲಾಗಿ ಬರುವಾಗ ನಮ್ಮ ಸಂಘನಿಗೆ ಒಂದು ಹಕ್ಕಿಯನ್ನು ಕರೆದುಕೊಂಡು ಬಾ. ಬೇಕಾದಷ್ಟು ನೀನು ದುಡ್ಡನ್ನು ತೆಗೆದುಕೊಂಡು ಹೋಗುವಂತೀಯ, ಆಯ್ತಾ ಚಿನ್ನ? ಓಕೆ, ಈ ಸದ್ಯ ನಾನು ನಿನಗೆ ಫೋನ್ ಪೇ ಮಾಡ್ತಾ ಇದ್ದೀನಿ.
ಲಾಸ್ಟಿಂದ ಎತ್ತಡಿ.